2007ರಲ್ಲಿ ಆರಂಭವಾದ ತಿಪಟೂರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಪ್ರಸ್ತುತ 2433ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಾ ಇದ್ದಾರೆ. ಆದರೆ ಹಳೆಯ ಮತ್ತು ಹೊಸ ಕಟ್ಟಡಗಳ ನಡುವೆ ರಾಷ್ಟ್ರೀಯ ಹೆದ್ದಾರಿ ಹಾದು ಹೋಗಿರೋದ್ರಿಂದ ಒಂದು ತರಗತಿಯಿಂದ ಮತ್ತೊಂದು ತರಗತಿಗೆ ಹೋಗಲು ವಿದ್ಯಾರ್ಥಿಗಳು ಹಾಗೂ ಉಪನ್ಯಾಸಕರು ನಿತ್ಯವೂ ವಾಹನಗಳ ನಡುವೆ ರಸ್ತೆ ದಾಟಬೇಕಾದ ಅನಿವಾರ್ಯತೆ ಎದುರಿಸ್ತಾ ಇದ್ದಾರೆ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ವಾಹನಗಳ ಸಂಚಾರ ನಿರಂತರವಾಗಿರೋದ್ರಿಂದ ವಿದ್ಯಾರ್ಥಿಗಳು ಭಯಭೀತರಾಗಿ ರಸ್ತೆ ದಾಟ್ತಾ ಇದ್ದಾರೆ. ಯಾವ ಕ್ಷಣದಲ್ಲಿ ಅಪಘಾತ ಸಂಭವಿಸಬಹುದು ಎಂಬ ಆತಂಕದ ನಡುವೆಯೇ ದಿನನಿತ್ಯ ಕಾಲೇಜು ಚಟುವಟಿಕೆಗಳು ನಡೆಯುತ್ತಿವೆ. ವಿದ್ಯಾರ್ಥಿಗಳ ಸುರಕ್ಷತೆಗಾಗಿ ತುರ್ತಾಗಿ ಸ್ಕೈ ಪಾರ್ಕ್ ನಿರ್ಮಿಸಬೇಕೆಂಬ ಬೇಡಿಕೆ ಹಲವು ವರ್ಷಗಳಿಂದ ಕೇಳಿ ಬರ್ತಾ ಇದೆ. ಆದರೂ ಇನ್ನೂ ಯಾವುದೇ ಕ್ರಮ ಕೈಗೊಳ್ಳಲಾಗಿಲ್ಲ. ನಮಸ್ಕಾರ. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ತಿಪಟೂರು. ನಮ್ಮ ಕಾಲೇಜಿನಲ್ಲಿ ಪ್ರಸ್ತುತ 2025-26ನೇ ಸಾಲಿನಲ್ಲಿ 2433 ವಿದ್ಯಾರ್ಥಿಗಳು ಅಭ್ಯಾಸ ಮಾಡ್ತಾ ಇದ್ದಾರೆ. ಇದರಲ್ಲಿ 1577 ವಿದ್ಯಾರ್ಥಿನಿಯರು ಮತ್ತು ರಿಮೈನಿಂಗ್ ವಿದ್ಯಾರ್ಥಿಗಳು ಅಭ್ಯಾಸ ಮಾಡ್ತಾ ಇದ್ದಾರೆ. ಬಹುತೇಕ ನಮ್ಮ ಕಾಲೇಜಿಗೆ ಗ್ರಾಮೀಣ ಪ್ರದೇಶದ ಬಡ ವಿದ್ಯಾರ್ಥಿಗಳು ಬಂದು ಅಭ್ಯಾಸ ಮಾಡ್ತಾ ಇದ್ದಾರೆ. ಸೊ ನಮ್ಮ ಕಾಲೇಜು BH ರಸ್ತೆ ಏನಿದೆ ಅದಕ್ಕೆ ಹೊಂದಿಕೊಂಡಂತೆ BH ರಸ್ತೆಯ ಎಡಭಾಗ ಮತ್ತು ಬಲಭಾಗ ಎರಡೂ ಕಡೆ ಕಾಲೇಜು ಇದೆ. ಮಕ್ಕಳು ಈ ಕಾಲೇಜುಗಳಿಗೆ ಹೋಗಬೇಕಾದ್ರೆ ಈ ಕಟ್ಟಡದಿಂದ ಒಂದು ಹಳೆಯ ಕಟ್ಟಡಕ್ಕೆ ಹೋಗಬೇಕಾದ್ರೆ BH ರಸ್ತೆಯನ್ನು ದಾಟಬೇಕಾಗಿದೆ. ಸೊ ಇಲ್ಲಿ ಇದು ನ್ಯಾಷನಲ್ ಹೈವೇ ಆಗಿರೋದ್ರಿಂದ ವಾಹನಗಳು ತುಂಬ ವೇಗವಾಗಿ ಬರ್ತಾ ಇರ್ತವೆ. ಸೊ ಹಾಗಾಗಿ ಎಷ್ಟೋ ಸಲ ಸಾರ್ವಜನಿಕರಿಗೆ ಇಲ್ಲಿ ಆಕ್ಸಿಡೆಂಟ್ ಆದಂಥ ಉದಾಹರಣೆಗಳಿದೆ. ಹಾಗಾಗಿ ನಮ್ಮ ಮಕ್ಕಳಿಗೆ ರಸ್ತೆಯನ್ನು ದಾಟಲಿಕ್ಕೆ ಕಷ್ಟ ಆಗ್ತಾ ಇದೆ. ಸೊ ಹಾಗಾಗಿ ನಮಗೆ ಈ ಬಿಲ್ಡಿಂಗು ಮತ್ತು ಆ ಬಿಲ್ಡಿಂಗನ್ನು ಕನೆಕ್ಟ್ ಮಾಡ್ತಕ್ಕಂಥಕ್ಕೆ ಮತ್ತು ರಸ್ತೆಯನ್ನು ದಾಟಲಿಕ್ಕೆ ಸ್ಕೈ ವಾಕ್ನ ಒಂದು ಅವಶ್ಯಕತೆ ತುಂಬ ಇದೆ. ಸೊ ದಯಮಾಡಿ ನಮಗೆ ಸ್ಕೈ ವಾಕ್ ವ್ಯವಸ್ಥೆಯನ್ನು ಮಾಡಿಕೊಟ್ರೆ ಸೊ ನಮ್ಮ ಕಾಲೇಜಿನಲ್ಲಿ ಓದ್ತಾ ಇರ್ತಕ್ಕಂಥ ಗ್ರಾಮೀಣ ವಿಭಾಗದ ಬಡ ವಿದ್ಯಾರ್ಥಿಗಳಿಗೆ ತುಂಬ ಅನುಕೂಲಗಳಾಗುತ್ತೆ. ಜೊತೆಗೆ ಎಷ್ಟೋ ವಿದ್ಯಾರ್ಥಿಗಳ ಪ್ರಾಣಾಪಾಯ ಮತ್ತು ವಿದ್ಯಾರ್ಥಿಗಳಿಗೆ ಅಷ್ಟೇ ಅಲ್ಲ, ಇದು ಸಾರ್ವಜನಿಕರಿಗೂ ಕೂಡ ಅನುಕೂಲ ಆಗುತ್ತೆ ಅಂತ. ಇದಷ್ಟೇ ಅಲ್ಲ, 5 ಅಂತಸ್ತಿನ ಕಾಲೇಜು ಕಟ್ಟಡದಲ್ಲಿಯೂ ಲಿಫ್ಟ್ ವ್ಯವಸ್ಥೆ ಇಲ್ಲ. ಮೇಲಿನ ಮಹಡಿಗಳಿಗೆ ತಲುಪಲು ವಿದ್ಯಾರ್ಥಿಗಳು ಮತ್ತು ಉಪನ್ಯಾಸಕರು ಪ್ರತಿದಿನ 10 ರಿಂದ 12 ನಿಮಿಷ ಮೆಟ್ಟಿಲೇ ಹತ್ತಬೇಕಾಗ್ತದೆ. ಇದರಿಂದ ಬೋಧನೆ ಹಾಗೂ ಕಲಿಕೆಯ ಸಮಯವೂ ವ್ಯರ್ಥವಾಗ್ತಿದೆ. ಸಮಸ್ಯೆಗಳ ಕುರಿತು ಈಗಾಗಲೇ ಶಾಸಕರು ಮತ್ತು ನಗರಸಭೆಯ ಗಮನಕ್ಕೆ ತರಲಾಗಿದೆ. ವಿದ್ಯಾರ್ಥಿಗಳ ಸುರಕ್ಷತೆಗೆ ಸ್ಕೈವಾರ್ಕ್, 5 ಮಹಡಿಯ ಕಟ್ಟಡಕ್ಕೆ ಲಿಫ್ಟ್ ಹಾಗೂ ಕಾಲೇಜು ಆವರಣಕ್ಕೆ ಇಂಟರ್ಲಾಕ್ ವ್ಯವಸ್ಥೆ ತುರ್ತಾಗಿ ಅಗತ್ಯವಿದೆ. ಒಟ್ಟಾರೆ ಗ್ರಾಮೀಣ ಭಾಗದ ಬಡ ವಿದ್ಯಾರ್ಥಿಗಳಿಗೆ ಅಕ್ಷರ ದಾಸೋಹ ನೀಡುತ್ತಿರುವ ಈ ಕಾಲೇಜಿಗೆ ನಗರಸಭೆ, ತಾಲೂಕು ಆಡಳಿತ ಹಾಗೂ ಸರ್ಕಾರ ತಕ್ಷಣವೇ ಸ್ಪಂದಿಸಬೇಕಾಗಿದೆ. ಇನ್ನಾದರೂ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಎಚ್ಚೆತ್ತುಕೊಂಡು ವಿದ್ಯಾರ್ಥಿಗಳಿಗೆ ಕನಿಷ್ಠ ಮೂಲ ಸೌಕರ್ಯ ಹಾಗೂ ಸುರಕ್ಷತೆಯನ್ನ ಒದಗಿಸುತ್ತಾರಾ ಎಂದು ಕಾದು ನೋಡಬೇಕಾಗಿದೆ.